ಹಾಗೂ ಆರ್ಟಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಲಿಂಗರಾಜನವರು ತುಂಬ ಸ್ವಾಗತವನ್ನು ಕೊಡ್ತಾ ಒಂದು ಪತ್ರಿಕಾಗೋಷ್ಠಿಯಿಂದ ಕರೆದಿರ್ತಕ್ಕಂಥ ಉದ್ದೇಶವಾದ ವಿಷಯ ಏನು ನಂಜನಗೂಡು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತಿನ ಒಂದು ರೈತ ಕರೆಗಟ್ಟಲು ನಡೆಯಿತು. ಇದನ್ನು ಮಾಧ್ಯಮ ಮಿತ್ರರ ಜೊತೆ ಹಂಚ್ಕೋಬೇಕು ಅಂತೇಳಿ ಒಂದು ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಇವತ್ತು ನಂಜನಗೂಡು ಟಿ ಅಂದರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲಾಗಲಿಕ್ಕೋಸ್ಕರ ಹೋದಂಥ ನಿರ್ದೇಶಕರು ಮತ್ತು ಹಾಲು ಉತ್ಪಾದಕರ ಸದಸ್ಯರು ಮಾದೇಶ್ವಾಮಿಯವರ ಇವತ್ತು ಏಕೈಕಿ ಅಲ್ಲಿನ ಅಧ್ಯಕ್ಷರು ಮತ್ತು ಅಧ್ಯಕ್ಷರ ಮಗ ಅಣ್ಣನ ಮಗ ಅಥವಾ ಅವನ ಮಗ ಅಲ್ಲೇ ಏನೋ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದರೆ ಇವತ್ತು ಚುನಾವಣೆ ನೋಡಬೇಕು, ಸಾರ್ವತ್ರಿಕವಾಗಿರ್ತಕ್ಕಂಥದ್ದು ಮತ್ತು ಜಾತಿ ಮುಕ್ತವಾಗಿರ್ತಕ್ಕಂಥದ್ದು ಮತ್ತು ರಾಜಕೀಯ ಮುಕ್ತವಾಗಿರಬೇಕು ಅಂತೇಳಿ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಇದು ಆದೇಶ. ಈ ನಿಟ್ಟಿನಲ್ಲಿ ಏನು ಇವತ್ತು ಕಾಂಗ್ರೆಸ್ ಮತ್ತು JDS ಅಂತೇಳಿ ಪಕ್ಷಗಳನ್ನ ಉಂಟಾಕೊಂಡು ಇವತ್ತು JDSನಲ್ಲಿ ಗೆದ್ದು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ರಸಾದ್ ಅವರು ಡೆಲಿಗೇಟ್ಸ್ ಫಾರ್ಮ್ಗೋಸ್ಕರ ಮೊನ್ನೆಯೇನೋ ಒಂದು ಚುನಾವಣೆ ಅಂದರೆ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ನಮಗೆ ಡೆಲಿಗೇಟ್ಸ್ ಫಾರ್ಮ್ ಸಿಗಲಿಲ್ಲ. ಆ ಸಿಗದೇ ಇರೋದು ಕಾರಣ ಈ ಮಾದೇಸ್ವಾಮಿ ಅಂತ ಹೇಳಿ ಇವ್ರ ಮೇಲೆ ಒಂದು ದ್ವೇಷವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಮತ್ತೆ ನೀನು ಹಾಲನ್ನು ಯಾವುದೇ ಕಾರಣಕ್ಕೂ ನಮ್ಮ ಡೈರಿಗೆ ಹಾಕಬೇಡ, ಮತ್ತೆ ಹಾಕುವಂಥ ಹಾಲಿಗೆ ಹಣವನ್ನು ಪಾವತಿಸಬೇಡ ಅಂತ ಅಂದ್ಬಿಟ್ಟು ಸೆಕ್ರೆಟರಿ ಅವರಿಗೆ ಆದೇಶವನ್ನು ಮಾಡಿ ಆಗ ಸೆಕ್ರೆಟರಿ ಅವರು ಹೇಳ್ತಾರೆ, ನೋಡಪ್ಪ ಆ ಥರ ಎಲ್ಲ ಬರಲಾಗಿದೆ. ಅವರು ಡೈರೆಕ್ಟ್ ಇದ್ದಾರೆ ಮತ್ತು ಸದಸ್ಯರು ಕೂಡ ಇದ್ದಾರೆ, ತುಂಬ ವರ್ಷಗಳಿಂದ ಅವರು ನಮ್ಮ ಡೈರಿಗೆ ಹಾಲಾಗ್ತಾ ಇದ್ದಾರೆ. ನೀವು ಯಾವುದೋ ಒಂದು ದ್ವೇಷದ ಹಿನ್ನೆಲೆಯಲ್ಲಿ ಹಾಲಾಕ್ಬೇಡ ಅಂತ ಹೇಳಿದ್ರೆ ತಪ್ಪಾಗ್ತದೆ, ಇದು ಸರಿ ಕಾಣಲ್ಲ, ಇದು ಕಾನೂನು ಬಾಹಿರ ಅಂತ ಅಧ್ಯಕ್ಷರಿಗೆ ಮನವರಿಕೆ ಮಾಡ್ಬೋದು. ಆಗ ಅಧ್ಯಕ್ಷ ಹೇಳ್ತಾರೆ, ನಾನು ಹೇಳೋದು ಮಾತ್ರ ಕೇಳಬೇಕು ನೀವು, ನಾನು ಅಧ್ಯಕ್ಷ ಅನ್ನೋ ಒಂದು ದಾಪವಾದ. ಆಗ ಸೆಕ್ರೆಟರಿ ಅವರು ವಿಧಿ ಇಲ್ಲದೇ ಅವ್ರಿಗೆ ಪ್ರಕಾರ ನೀವು ಬಾಯಲ್ಲಿ ಹೇಳಿದ್ರೆ ನಾನು ಕೇಳಕ್ಬಾರಲ್ಲ, ಒಂದು ರೈಟಿಂಗಲ್ಲಿ ಕೊಟ್ಟರೆ ನಾನು ಅದನ್ನು ಮಾಡ್ಬೋದು ಅನ್ನೋ ಮಾತು ಹೇಳ್ತಾರೆ. ಆಗ ಡೈರೆಕ್ಟ್ ಅಧ್ಯಕ್ಷರು ಏನು ಮಾಡ್ತಾರೆ, ನಿಮ್ಮ ಮುಂದೆ ನಾನು ಅದನ್ನು ಪ್ರಚಾರಪಡಿಸ್ತೀನಿ, ಅವ್ರದ್ದು ಸೀಲು ಮತ್ತು ಸೈನು ಹಾಕಿ ಮಾದೇಸ್ವಾಮಿ ಅವ್ರ ಹತ್ರ ನೀವು ಆಲೋಚಿಸ್ಕೋಬೇಡಿ, ಹಾಕಿ ಮಾರ್ಗು ದುಡ್ಡು ಕೊಡಬೇಡಿ. ಅವರು ಅದೇನಾದ್ರೂ ದುರುದ್ದೇಶವಾಗಿ ಆಲ್ಬದ್ದು ಏನಾದರೂ ನೀರು ಹಾಕ್ತಿದ್ರೆ ಅಥವಾ ಆಲ್ಬದ್ದು ಬೆನೆಯಲ್ಲಿ ಹಾಕ್ತಿದ್ರೆ ಕೊಡಬಾರ್ದು, ಅವ್ರನ್ನ ಜೈಲಿಗೆ ಹಾಕಬೇಕು ಮತ್ತು ಅವ್ರ ದುಡ್ಡು ಕೂಡ ಪಾವತಿ ಮಾಡಬಾರ್ದು. ಅವ್ರೇನಾದರೂ ಮೋಸ ಮಾಡಿದ್ರೆ ಹಾಲು ಜೊತೆಗೆ ಸಕ್ಕರೆನೋ ನೀರು ಉಪ್ಪು ಸ್ವಲ್ಪ ಏನೋ ಒಂದು ಹಾಕಿದ್ರೆ ಅವ್ರು ಹಾಲು ತಗೋಬಾರ್ದು, ಸತ್ಯ ಅದು. ಆದರೆ ಯಾವುದೇ ಉದ್ದೇಶ ಇದ್ದೇನೆ, ಯಾವುದೇ ಕಾರಣ ಇದ್ದೇನೆ ಅವರು ಹಾಲನ್ನ ತಗೋಬೇಡಿ ಅಂತ ಅನ್ನೋದಾದರೆ ಇದಕ್ಕೆ ರಾಜಕೀಯವನ್ನು ಒಂದು ವಿಚಾರಣೆ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ. ಇವತ್ತು ಸಹಕಾರ ಸಂಘಗಳು ರೈತರ ಒಂದು ಸಹಕಾರದಿಂದ ಬೆಳೆಯುವಂಥದ್ದು. ಇವತ್ತು ಹಾಲು ಉತ್ಪಾದಕರ ಸಂಘ ಇವತ್ತು ಮುಂದುವರಿಯಬೇಕಾದಂಥ ಸನ್ನಿವೇಶದಲ್ಲಿ ರೈತರ ಸಹಕಾರ ತುಂಬ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಇವತ್ತು ಈ ಥರದ ಅಧ್ಯಕ್ಷರುಗಳು ಸೃಷ್ಟಿಯಾಗಿ ನಮ್ಗೆ ಯಾರ್ಯಾರು ಆಗಲು, ನನ್ನ ವಿರೋಧಿ ಪಕ್ಷಗಳು ಯಾರ್ಯಾರಿದ್ದಾರೋ ಅವ್ರು ಯಾರು ಕೂಡ ಹಾಲು ಹಾಕಬಾರ್ದು ಅಂತಂದ್ರೆ ಇವ್ರ ಪಾಯಿಂಟ್ ಮಾತ್ರ ಹಾಲು ಹಾಕುತ್ತೆ. ಇವ್ರಿಗೆ ಏನಾದ್ರು ಅನುಮಾನ ಇಟ್ಟಿದೀವ, ನಂಜನಗೂಡು ಹಾಲು ಡೈರಿನ ಇವ್ರಿಗೆ ಅನುಮಾನ ಇಟ್ಟಿದೀವ, ಗಿರಿವಿ ಕುಡಿದಿರ ಏನಾದ್ರು ಸೆಕ್ರೆಟರಿ ಅವರೇ ನೀವು? ಇದೇನಾದ್ರು ಅಪ್ಪ ಮಕ್ಕಳದ್ದು ದೌರ್ಜನ್ಯ ನೀವು ಒಂದು ಮೂರು ಸಲ 4 ಸಲ ಅವನೇ ಅಧ್ಯಕ್ಷ ಆಗಿ ಅದನ್ನ ಏನು ಸ್ವಂತ ಮಾಡ್ಕೊಂಡಿದ್ದಾರ, ಇಲ್ಲ ಏನಾದ್ರು GPA ಮಾಡ್ಕೊಂಡಿದ್ದಾರ? ಹಾಲು ಉತ್ಪಾದಕರ ಸಹಕಾರ ಸಂಘ ಮನಗೂರು ಏನಾದ್ರು ನಂಜನಗೂಡು ಡೈರಿನ ಶಿವಪ್ರಸಾದ್ ಅನ್ನೋ ಅಧ್ಯಕ್ಷರಿಗೆ GPA ಮಾಡ್ಕೊಂಡಿದ್ದಾರ, ಅನುಮಾನ ಇಟ್ಟಿದ್ದಾರ? ಇಲ್ಲ ಏನಾದ್ರು ಅವ್ರ ಅಪ್ಪನ ನೇರವಾಗಿ ಹೇಳ್ಬೇಕು ಅಂದ್ರೆ ಏನಾದ್ರು ಅವ್ರ ಅಪ್ಪನ ಆಸ್ತಿ ಆಗಿದ್ರೆ ನಮ್ಮ ಅಪ್ಪನ ಆಸ್ತಿ ನೀನು ಬರಬೇಡ ಅಂತ ಹೇಳ್ಬೋದು. ಆದರೆ ಏನೂ ಇಲ್ಲ, ಅದು ಸಾರ್ವಜನಿಕರ ಸ್ವತ್ತು, ಅದು ಹಾಲನ್ನು ಉತ್ಪಾದನೆ ಮಾಡುವಂಥ ಪ್ರತಿಯೊಬ್ಬರು ಶೇರ್ ಹೋಲ್ಡರ್ಗಳ ಸ್ವತ್ತು ಅದು. ಅದಕ್ಕೆ ಇವರು ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ನೀನು ಹಾಲಾಕ್ಬೇಡ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸಂಬಂಧಿಸ? ಅದನ್ನೇ ಕೇಳಕ್ಕೆ ಹೋದಂಥ ಸೆಕ್ರೆಟರಿ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ರೈಟಿಂಗಲ್ಲೇ ಆದೇಶ ಕೊಡುವಂಥದ್ದು, ಹಾಲಾಕಕ್ಕೆ ಹೋದ್ರೆ ಇವ್ರು ಕ್ಯಾನ್ನೆ ಕಿತ್ತಿ ಬಿಸಾಕುವಂಥದ್ದು, ಯಾಕಪ್ಪ ನಾನು ಹಾಲು ಚಂದೆ ಅಂತಂದರೆ ಇಳಿದು ಕಬಾಬ್ ಹೊಡೆಯುವಂಥದ್ದು, ಮೈ ಮನೆಗಳನ್ನು ಅವರ ಬಟ್ಟೆನೆಲ್ಲ ಹರಿದು ಅವ್ರಿಗೆ ದೌರ್ಜನ್ಯ ಮಾಡುವಂಥದ್ದು, ಇಟ್ಕೊಂಡು ಎಳೆದಾಡುವಂಥದ್ದು. ನಿಮಗೆ ವಿಡಿಯೋಗೂ ಕೂಡ ತೋರಿಸ್ತೀನಿ, ನಾನು ನಿಮ್ಮೆಲ್ಲರಿಗೂ ಕೂಡ ಕಳಿಸ್ಕೊಡ್ತೀನಿ, ಅದನ್ನೆಲ್ಲ ನಿಮ್ಗೆ ಕಳಿಸ್ಕೊಡ್ತೀನಿ, ವಿಡಿಯೋ ಮಾಡಿರ್ತೀವಿ. ಇದನ್ನ ಸೇಫ್ಟಿ ಪರ್ಪಸ್ಗೆ ಸೆಕ್ರೆಟರಿ ಅವರೇ ಮಾಡಿರ್ತಕ್ಕಂಥ ವಿಡಿಯೋ, ನಾವ್ಯಾರು ಅಲ್ಲಿರಲಿಲ್ಲ, ಬ್ಯಾಂಕಲ್ಲಿ ಇರಲಿಲ್ಲ, ಅಲ್ಲಿ ಸೆಕ್ರೆಟರಿ ಅವರು ಮಾಡಿರ್ತಕ್ಕಂಥ. ಆಯ್ತಾ? ಇಲ್ಲಿ ನನ್ನ ಕೈ ವಿಡಿಯೋ ಇದೆ. ಈ ವಿಡಿಯೋದಲ್ಲಿ ನನಗೆ ಕಳಿಸ್ಕೊಟ್ರು, ನೋಡಿ ಈ ಥರ ದೌರ್ಜನ್ಯ ಮಾಡ್ತಿದ್ದೆ, ನಾನು ಏನು ಮಾಡಬೇಕು ನಮ್ಗೆ ಗೊತ್ತಾಯ್ತಲ್ಲ, ಅಟ್ಲೀಸ್ಟ್ ಸ್ಟೇಷನ್ಗೆ ಹೇಳ್ಬೇಕು, ಇಲ್ಲ ಡೈರಿನಲ್ಲಿ CDO ಇರ್ತಾರೆ, ಮನೋಹರ್ ಡೈರೆಕ್ಟರ್ ಇರ್ತಾರೆ, ಅವ್ರಿಗೆ ಹೇಳ್ಬೇಕು, ಏನು ಮಾಡಬೇಕು ನಮ್ಗೆ ಗೊತ್ತಾಯ್ತಲ್ಲ ಅಂತ ಕೇಳಿದ್ರು. ನಾನು ಅದನ್ನು ವಿಡಿಯೋ ಕಳಿಸಪ್ಪ ನೋಡ್ತೀನಿ ಅಂತಂದರೆ ವಿಡಿಯೋ ಕಳಿಸಿದ್ರು. ವಿಡಿಯೋದಲ್ಲಿ ಬೇರೆ ಬೇರೆ ಥರನೇ ಐತೆ. ವಿಡಿಯೋದಲ್ಲಿ ಏನೈತೆ ಅಂತಂದರೆ, ನೀನು ಮಾಧವಕೊಂಡು ಹುಟ್ಟಿದ್ಯಾ,
ಮಾಧವರವ್ರಿಗೆ ನೀನು ಹೆಂಡತಿ ತಲೆ ಹಿಡಿದ್ಯಾ, ಮಾಧವರವ್ರಿಗೆ ಓಟ್ ಹಾಕಿದ್ಯಾ, ನೀನು ಮಾಧವರವ್ರ ಅಂತ ಅನ್ನೋದೊಂದು ಉದ್ದೇಶ ಅವರು ಮಾತಾಡ್ತಾರಲ್ಲ, ಆ ವಿಡಿಯೋದಲ್ಲಿ ಮಾತಾಡ್ತಾರೆ. ಇದೇನ್ರಿ ಇದು ಕಾರಣ ಇರೋದು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ. ಇವರು ಏನು ಡೈರೆಕ್ಟ್ ಇದ್ದಾರೆ, ಡೈರೆಕ್ಟ್ರು, ಇವ್ರ ಮಿಸ್ಸಸ್ ಅಂದ್ರೆ ನಮ್ಮ ಸಹೋದರಿ, ಅವರು ಗ್ರಾಮ ಪಂಚಾಯತಿ ಸದಸ್ಯೆ. ಅವರು ನನ್ನ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನಗೆ ಬೆಂಬಲವಾಗಿ ನಿಂತ್ಕೊಂಡು ನಮ್ಮ ಅಕ್ಕ ನನ್ನ ಪರವಾಗಿ ನಿಲ್ಬೇಕು, ನನ್ನ ಪರವಾಗಿ ನಿಂತ್ಕೊಂಡು ಅದು ತಪ್ಪ. ನನ್ನ ಜಾತಿಯವ್ರು ಓಟ್ ಹಾಕ್ತಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಅದೇ ಜಾತಿಯವ್ರನ್ನ ಎತ್ಕೊಟ್ಬಿಟ್ಟು ದೌರ್ಜನ್ಯ ಮಾಡಿಸ್ತಿದ್ಯಲ್ಲ, ಇದೆಷ್ಟು ಮಟ್ಟಿಗೆ ಸರಿ? ಅಂದ್ರೆ ಒಲೆಯರು ಮಾಧವರು ಅಧಿಕಾರ ಹಿಡಿಬಾರ್ದ? ಈ ದೇಶದಲ್ಲಿ ಅಸಮಾನತೆ ಕಾರಣ ಏನು ಅಂತ ಗೊತ್ತಾ? ಅಸಮಾನತೆ ಕಾರಣ ಇವತ್ತಿನ ದೇಶದಲ್ಲಿ ಈ ಒಂದು ಅಸ್ಪೃಶ್ಯ ಸಮುದಾಯಗಳು ಅಧಿಕಾರವನ್ನು ಹಿಡಿದೇ ಇರ್ತಕ್ಕಂಥದ್ದು, ಅವರಿಗೆ ರಾಜಕಾರಣವನ್ನ ಒಂದು ಲಾಭಗಳನ್ನ ಕೊಡದೇ ಇರ್ತಕ್ಕಂಥದ್ದು ಇವತ್ತು ಅಸಮಾನತೆ ಕಾರಣವಾಗುತ್ತಿದೆ. ಆ ಕಾರಣಕ್ಕೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಮೀಸಲಾತಿಯನ್ನು ಜಾರಿ ತಂದು ಆ ಅಸ್ಪೃಶ್ಯ ಸಮುದಾಯಗಳು ಈ ರಾಜಕೀಯ ವ್ಯವಸ್ಥೆಗಳನ್ನು ಬರಬೇಕು, ಅಧಿಕಾರವನ್ನು ಹಿಡಿಬೇಕು, ಆ ಮುಖಾಂತರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಮೀಸಲಾತಿ ಪರಿಕಲ್ಪನೆಯನ್ನು ತಂದು. ಆದ್ರೆ ಇದನ್ನ ಒಳಗಡೆ ಇರ್ತಕ್ಕಂಥ ಈ ಮನುವಾದಿಗಳು, ನಾನು ನೇರವಾಗಿ ಹೇಳ್ತೀನಿ, ಲಿಂಗೇತಗಳೆಲ್ಲ ತುಂಬಾ ಒಳ್ಳೆಯವರು. ಇವರು ಲಿಂಗೇತ ಸಮಾಜಕ್ಕೆ ಸೇರಿದವರು, ಪಕ್ಕ ಕೂತಿರೋರು ಲಿಂಗೇತರು. ಇವರು ನಾವು ಎಲ್ಲ ಒಂದ್ ತಟ್ಟೆಗೆ ಅನ್ನ ತಿಂತೀವಿ, ಒಂದೇ ತಟ್ಟೆಗೆ ಅನ್ನ ತಿಂತೀವಿ. 4 ಊಟ ಅನ್ನ ನಾವು ತಿಂತಾರೆ, 6 ಊಟ ನಾವು ತಿಂತೀವಿ. ಒಂದೇ ಮನೆಯಲ್ಲಿ ನಾವು ಅಣ್ಣ ತಮ್ಮಂದಿರ ವಾಸ ಮಾಡುವಂಥದ್ದು ನಾವು ಬೈಬಿಡಿಸ್ಕೊಂಡಿದ್ದೀವಿ. ಇವತ್ತು ನಮ್ಮಲ್ಲಿ ಒಂದೇ ತಾಯಿ ಮಕ್ಕಳಂತೆ ಬದುಕುವಂತ ನಾವುಗಳು ಇವ್ರು ಯಾವ ಮಧ್ಯದಲ್ಲಿ ಈ ತರ ಕಿಡಿಗೇಡಿಗಳು ಜನರು ಸೇರ್ಕೊಂಡು ಮದಗಳಿಗೆ ಯಾಕೆ ಕೊಟ್ಟಾಗ್ತದೆ ನೀನು ಹಂಗೆ ಹಿಂಗೆ ಅಂತ ಹೇಳಿ ಬೈಯುವಂತ ಪ್ರಮೇಯ ಇದೆಯಲ್ಲ, ಈ ತರ ಮನಸ್ಥಿತಿಗಳು ಊರಿನಲ್ಲಿ ಹಂದಿಗಳಿದ್ದಂಗೆ. ಈ ಹಂದಿಗಳನ್ನ ಎಲ್ಲ ಸೇರ್ಕೊಂಡು ಅದನ್ನ ಊರಿಂದ ನಾವು ಯಾವ ರೀತಿ ಹೊರಗಡೆ ಇರಬೇಕೋ ಆ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕು. ಇವತ್ತು ನಿಮ್ಮ ಮುಂದೆ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಇವ್ರ ಮೇಲೆ ನಾವು ಪ್ರಕರಣ ಕೂಡ ದಾಖಲು ಮಾಡಬೇಕು. ದಾಖಲು ಮಾಡಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಈ ಮಾಧವರು ಬಂದ ಲಿಂಗಾಯತರ ಮೇಲೆ ಅಟ್ರಾಸಿಟಿ ಕೇಸ್ ಅಂತ ಅಂದ್ಬಿಟ್ಟು ಇಡೀ ಲಿಂಗಾಯತ ಸಮಾಜವನ್ನ ನನ್ನ ಮೇಲೆ ಎತ್ಕೊಂಡು ಒಂದು ಕುತಂತ್ರವನ್ನು ಕೂಡ ಇವರು ಮಾಡ್ತಾರೆ. ಹೌದಲ್ವಾ? ಈ ಕುತಂತ್ರವನ್ನ ಮಾಡ್ತಾರೆ. ನಾನು ಅಪ್ಪಿತಪ್ಪಿ ಏನಾದ್ರು ಪ್ರಕರಣ ದಾಖಲು ಮಾಡದೇನೆ ಬಿಟ್ರೆ ನಾನು ಅವ್ರಿಗೆ ಹೆಸರಿದೆ ಬೈದೆ, ನೇರವಾಗಿ ಬೈದೆ, ಏನ್ ಮಾಡ್ಕೊಂಡ ಇವನು ನನ್ನ ಹತ್ರಕ್ಕೆ ಅಂತ ಅದನ್ನು ಕೂಡ ಮಾಡಬೇಕು. ಈ ನಾನು ಕೈಲಾಗದೆ ಇರೋಂಥರ ನಾನು ಸುಮ್ಮನೆ ಕೂತ್ಕೋಬೇಕು, ಇಲ್ಲ ಅಂತ ನಾನು ಜಾತಿಯ ಸೇರಿದವ್ರೆ ಅಂತ ಅಂದ್ಬಿಟ್ಟು ನಾನು ಇಡೀ ಲಿಂಗಾಯತ ಸಮಾಜವನ್ನ ಪಕ್ಕಕ್ಕಿಟ್ಟು ಈ ಒಂದು ಏನು ದರಿದ್ರದವರು ಒಂದು 2-3 ಜನ ಸೇರ್ಕೊಂಡ್ರೆ ಅವ್ರ ಮೇಲೆ ನಾನು ಪ್ರಕರಣ ದಾಖಲು ಮಾಡ್ತೀನಿ. ಇವಾಗ ಗೊಂದಲ ಸ್ಥಿತಿಯಲ್ಲಿದ್ದೀವಿ ನೋಡಿ. ಇವತ್ತು ಅದು ಒಂದ್ ಕಡೆ ಇರಲಿ, ಅದು ನನ್ನ ಮೇಲೆ ಏನು ಆರೋಪ ಮಾಡೋರು ಅವರು ಮಾಧುಗುರು ಅಂತನೋ ಇಲ್ಲ ಮಾಧುಗುರು ಯಾಕೆ ಓಟ್ ಹಾಕಿದ್ದಾರೆ ಅಂತನೋ ಅದನ್ನೇನು ಇದೆ ಅದನ್ನು ನಾನು ಫೇಸ್ ಮಾಡಬೇಕು ಅಂತ ತಾಕತ್ತು ತಂದೈತೆ ನಾನು ಮಾಡ್ತೀನಿ. ಆದರೆ ಒಬ್ಬರು ಬಡವರು ಹಸುವನ್ನೇ ನಂಬ್ಕೊಂಡು ಹಾಲು ಮಾರಿ ಬರುವಂತ ದುಡ್ಡಲ್ಲಿ ಜೀವನ ಸಾಗಿಸುವಂಥದ್ದು ಬಿಟ್ಟರೆ ಬೇರೆ ಯಾವುದೇ ಆದಾಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹಾಲು ಹಾಕಿ ಹೋದ್ರೆ ಆ ಹಾಲನ್ನ ಕ್ಯಾನ್ನ ಕಿತ್ತು ಬಿಸಾಕಿ ಅವ್ರ ಮೇಲೆ ಕಪಾಳ ಮೋಕ್ಷ ಮಾಡಿ ಅವ್ರ ಬಟ್ಟೆಗಳನ್ನ ಹಾಕಿ ಅವ್ರ ಎದೆ ಮೇಲೆ ಗುದ್ದಿ ಅವರ ಬಟ್ಟೆಗಳನ್ನ ಹರಿದು ಅಲ್ಲಿರ್ತಕ್ಕಂಥ ಬೇರೆ ಹಾಲು ಹಾಕಿ ಬಂದಿರೋ ವಿಶ್ವಂತ ಸ್ಥಿತಿಗೆ ಆ ಥರ ದೌರ್ಜನ್ಯವನ್ನು ಮಾಡ್ತಾರೆ ಅಂದರೆ ಇದೇನು ಗೂಂಡಾಗಿರಿ ಸಾಮ್ರಾಜ್ಯದ ಇದು ಗೂಂಡಾಗಿರಿ ಸಾಮ್ರಾಜ್ಯನ. ಅವ್ರಿಗೆಲ್ಲ ಡೆಲಿಗೇಟ್ಸ್ ಮಾಡಬೇಕು ಅಂತಂದ್ರೆ ಅದು ಬೇರೆ ಬೇರೆ ಮನವರಿಕೆ ಮಾಡುವಂಥ ಕೆಲಸಗಳಿಂದ ಅದು ಮಾಡ್ಕೊಬೋದು. ಆದರೆ ನಾನು ಕೇಳುವಂಥದ್ದು ಇಷ್ಟೇ, ಆ ಡೈರಿ ಮುಂದೆ ನಡೀತಲ್ಲ, ಡೈರಿ ಮುಂದೆ ಇವತ್ತು ಒಬ್ಬ ವ್ಯಕ್ತಿಗೆ ಹಾಲು ಉತ್ಪಾದಕರಿಗೆ ದೌರ್ಜನ್ಯ ನಡೀತು, ಓಕೆ. ಅದೇ ರೀತಿ ಅವ್ರು ಆಗದೆ ಇದ್ದವ್ರ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಬಂದ್ರೆ ಅದು ಹಾಲು ಹಾಕೋರು ಯಾರು? ಆ ಡೈರಿ ಉದ್ಧಾರ ಆಗೋದಂಗೆ ಮುಚ್ಚಿಬಿಡ್ಬೇಕಾ? ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ಬೇಕು, ಆ ಡೈರಿ ಮುಂದೆಗಡೆ ಒಂದು ಬೋರ್ಡ್ ಹಾಕ್ತೀವಿ, ನಮ್ಮ ಪಕ್ಷದವರಿಗೆ ಮಾತ್ರ, ಅದು ಯಾವ ಪಾರ್ಟಿನೂ ನಮ್ಗೆ ಗೊತ್ತಿಲ್ಲ, ನಮ್ಮ ಪಕ್ಷದವ್ರಿಗೆ ಮಾತ್ರ ಹಾಲು ಹಾಕೋ ಇಲ್ಲ ಅಂತ ಹಾಕ್ತೀವಿ, ಮುಗಿದೋಯ್ತಲ್ಲ. ಇಲ್ಲ ನನ್ನ ಜೊತೆ ಮಾತಾಡದೆ ಇರೋರು ಹಾಲು ಹಾಕ್ಬಿಡಿ ಅಂತಾನೆ ಹಾಕ್ಬಿಡಿ. ಇಲ್ಲ ಇದು ನಮ್ಮ ಅಪ್ಪನ ಸುತ್ತು, ಈ ಡೈರಿಗೆ ನಾನು ಹೇಳಿದವ್ರು ಮಾತ್ರ ಬನ್ನಿ ಅಂತನಾದ್ರು ಹಾಕ್ಬಿಡಿ, ಮುಗಿದೋಯ್ತು, ನಾವ್ಯಾರು ಹೋಗಲ್ಲ ಅಲ್ವಾ? ದಯಮಾಡಿ ಈ ಪ್ರಕರಣದಲ್ಲಿ ನಮ್ಮ ಸೆಕ್ರೆಟರಿ ಅವರು ತುಂಬ ಜವಾಬ್ದಾರಿಯಾದ ಕೆಲಸ ಇದೆ. ಹಾಲಾಕಕ್ಕೆ ಬಂದವರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು ಅನ್ನೋದನ್ನ ಅವರು ಇವತ್ತು ಅವ್ರ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಮತ್ತು ದೌರ್ಜನ್ಯಕ್ಕೊಳಗಾದಂಥ ಮಧ್ಯಸ್ಥರು ನಮ್ಮ ಜೊತೆ ಕೂತಿದ್ದಾರೆ, ಅವ್ರಿಗೆ ಯಾವ ರೀತಿ ಎಮ್ಮೆ ಆಯಿತು, ಅದ್ರ ಕಾರಣ ಏನು, ಈ ಮುಂದಕ್ಕೆ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಅವ್ರ ಜೊತೆ ಹಂಚ್ಕೊತಾರೆ. ದಯಮಾಡಿ ಅವ್ರಿಗೆ ಅವಕಾಶ ಕೊಟ್ಟು ಕೇಳಬೇಕು. ಮೊದಲನೇದಾಗಿ ಮಧ್ಯಸ್ಥರು